ಪ್ರಿಯ ವೀಕ್ಷಕರೇ, ಜೀವನದಲ್ಲಿ ಉತ್ಸಾಹ ಮತ್ತು ಚೈತನ್ಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಜಿಗುಪ್ಸೆಯಿಂದ ಹೊರಬರಲು ನೀವು ಇದನ್ನು ಮಾಡಿ. ನೀವು ಒಬ್ಬರೇ ಅಲ್ಲ. ನಿಮಗೆ ಜಿಗುಪ್ಸೆ ಅನಿಸುತ್ತಿದೆ ಅಂದರೆ ಮೊದಲು ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವು ಒಬ್ಬರೇ ಅಲ್ಲ. ಜೀವನದಲ್ಲಿ ಎಲ್ಲರಿಗೂ ಇಂತಹ ಭಾವನೆಗಳು ಬರುತ್ತವೆ. ಇದು ಸಹಜ ಮತ್ತು ತಾತ್ಕಾಲಿಕ. ಈ ಭಾವನೆಗಳನ್ನು ಸ್ವೀಕರಿಸಿ ಮತ್ತು ಅವು ನಿಮ್ಮನ್ನು ವ್ಯಾಖ್ಯಾನಿಸಲು ಬಿಡಬೇಡಿ. ಹಂತ 1, ಪ್ರಸ್ತುತ ಕ್ಷಣವನ್ನು ಸ್ವೀಕರಿಸಿ. ನಿಮಗೆ ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲದಿದ್ದರೂ ನಿಮ್ಮ ಮನಸ್ಸಿಗೆ ಬರುತ್ತಿರುವ ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ನಿಲ್ಲಿಸಲು ಪ್ರಯತ್ನಿಸಿ. ಈಗ ಏನು ಅನ್ನಿಸ್ತಿದೆಯೋ ಅದನ್ನು ಹಾಗೆಯೇ ಸ್ವೀಕರಿಸಿ. ಒಂದೆರಡು ಆಳವಾದ ಉಸಿರು ತೆಗೆದುಕೊಂಡರೆ ನಿಮ್ಮ ಭಾವನೆಗಳನ್ನು ಗಮನಿಸಿ. ಇದೆಲ್ಲವೂ ಸ್ವಲ್ಪ ಸಮಯದ ಮಟ್ಟಿಗೆ ಮಾತ್ರ. ಇದು ಕಾಯಮ್ಮಲ್ಲ ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ. ಸಣ್ಣ ಕೆಲಸದಿಂದ ಪ್ರಾರಂಭಿಸಿ. ನಿಮಗೆ ದೊಡ್ಡ ಕೆಲಸಗಳನ್ನು ಮಾಡಲು ಶಕ್ತಿ ಇಲ್ಲದಿದ್ದರೆ ಚಿಕ್ಕ ಕೆಲಸಗಳಿಂದ ಶುರು ಮಾಡಿ. ಉದಾಹರಣೆಗೆ, ಕೇವಲ 5 ನಿಮಿಷಗಳ ಕಾಲ ಧ್ಯಾನ ಮಾಡಿ. ನಿಮ್ಮ ಹಲ್ಲುಜ್ಜಿಕೊಳ್ಳಿ ಅಥವಾ ಮುಖ ತೊಳೆದುಕೊಳ್ಳಿ. 1 ಲೋಟ ನೀರು ಕುಡಿಯಿರಿ. ಕಿಟಕಿ ತೆರೆದು ತಾಜಾ ಗಾಳಿ ಬರುವಂತೆ ಮಾಡಿ. ನಿಮಗೆ ಇಷ್ಟವಾದ ಒಂದು ಹಾಡನ್ನು ಕೇಳಿ. ಈ ಸಣ್ಣ ಕೆಲಸಗಳನ್ನು ಪೂರ್ಣಗೊಳಿಸುವುದು ನಿಮ್ಮ ಮನಸ್ಸಿಗೆ ಸಮಾಧಾನ ತರುತ್ತದೆ ಮತ್ತು ಮುಂದಿನ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಹಂತ 3, ಚಟುವಟಿಕೆಗಳಿಗೆ ನಿಧಾನವಾಗಿ ತೆರೆದುಕೊಳ್ಳಿ. ಮುಂದಿನ ಹಂತದಲ್ಲಿ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವ ಸಣ್ಣ ಚಟುವಟಿಕೆಗಳನ್ನು ಆರಿಸಿ. ಉದಾಹರಣೆಗೆ, ನಿಮಗೆ ಇಷ್ಟವಾದ ಯಾವುದಾದರೂ ಹವ್ಯಾಸದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಉದಾಹರಣೆಗೆ, ಚಿತ್ರ ಬರೆಯುವುದು, ಸಂಗೀತ ಕೇಳುವುದು ಅಥವಾ ಏನನ್ನಾದರೂ ಓದುವುದು. ಬಹಳ ಸಮಯ ಮನೆಯಲ್ಲಿಯೇ ಇರಬೇಡಿ. ಸ್ವಲ್ಪ ಹೊರಗಡೆ ಹೋಗಿ 10-15 ನಿಮಿಷಗಳ ಕಾಲ ನಡೆಯಿರಿ ಅಥವಾ ಉದ್ಯಾನವನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಮಾತನಾಡಿ. ಮನಸ್ಸಿನಲ್ಲಿ ಇರುವುದನ್ನು ಹಂಚಿಕೊಳ್ಳಿ. ನಿಮ್ಮನ್ನು ನಗಿಸುವಂತಹ ವಿಡಿಯೋ ಅಥವಾ ಹಾಸ್ಯ ಕಾರ್ಯಕ್ರಮವನ್ನು ನೋಡಿ. ಭವಿಷ್ಯದ ಬಗ್ಗೆ ಆಶಾವಾದಿಯಾಗಿ ಯೋಚಿಸಿ. ಇದು ಕಷ್ಟಕರ ಎನಿಸಿದರೂ ದಿನದಲ್ಲಿ ಕನಿಷ್ಠ 5 ನಿಮಿಷಗಳ ಕಾಲ ನಿಮ್ಮ ಭವಿಷ್ಯದ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಯೋಚಿಸಿ. ನೀವು ಸಾಧಿಸಲು ಬಯಸುವ ಗುರಿಗಳ ಬಗ್ಗೆ, ಹೋಗಲು ಬಯಸುವ ಸ್ಥಳಗಳ ಬಗ್ಗೆ ಅಥವಾ ಕಲಿಯಲು ಬಯಸುವ ಹೊಸ ವಿಷಯಗಳ ಬಗ್ಗೆ ಕಲ್ಪಿಸಿಕೊಳ್ಳಿ. ಈ ಧನಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯವನ್ನು ತುಂಬುತ್ತದೆ. ಕೊನೆಯದಾಗಿ, ನಿಮಗೆ ಜಿಗುಪ್ಸೆ ಗಂಭೀರವಾಗಿ ಕಾಡ್ತಾ ಇದ್ದರೆ ವೃತ್ತಿಪರರ ಸಹಾಯ ಪಡೆಯುವುದು ಉತ್ತಮ. ನಿಮ್ಮ ಮಾನಸಿಕ ಆರೋಗ್ಯ ಮುಖ್ಯ. ಅದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ. ಧನ್ಯವಾದ.